Taste the Daily. ಬಳ್ಳಾರಿಯಲ್ಲಿ ಹವಾಮಾನ ವೈಪರೀತ್ಯಕ್ಕೆ ರೈತರು ನಲುಗಿ ಹೋಗಿದ್ದಾರೆ. ಮಳೆ ತೀವ್ರವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಭತ್ತದ ಬೆಳೆಗೆ ದುಂಡಾಣು ರೋಗ ತಗುಲಿದೆ. ಈಗ ಭತ್ತದ ಬೆಳೆಗೆ ದುಂಡಾಣು ರೋಗ ತಗುಲಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 600 ಎಕರೆ ಪ್ರದೇಶದಲ್ಲಿ ದುಂಡಾಣು ರೋಗ ಕಂಡು ಬಂದಿದೆ. ಕಂಪ್ಲಿ ಭಾಗದಲ್ಲಿ ಬೆಳೆಗೋಡುಹಾಳ್ ಮತ್ತು ಸಣ್ಣಾಪುರ ಇಟಗಿ ಗ್ರಾಮದಲ್ಲಿ ಭತ್ತದ ಬೆಳೆ ಇದೀಗ ರೋಗಕ್ಕೆ ತುತ್ತಾಗಿದೆ. ಈ ಗ್ರಾಮಗಳಲ್ಲಿ ಭತ್ತ ಬೆಳೆದಿರುವಂತಹ ಅನ್ನದಾತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಆದಷ್ಟು ಬೇಗ ಪರಿಹಾರ ನೀಡಿ ರೈತರ ನೆರವಿಗೆ ನಿಲ್ಲಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇನ್ನು ಒಂದೆಡೆ ತೀವ್ರವಾಗಿ ಮಳೆಯಾಗ್ತಾ ಇದೆ, ಮತ್ತೊಂದೆಡೆ ಹವಾಮಾನ ತೀವ್ರವಾಗಿ ವೈಪರೀತ್ಯಕ್ಕೆ ಒಳಗಾಗ್ತಾ ಇದೆ. ಅಂದರೆ ತೀವ್ರವಾಗಿ ಬದಲಾವಣೆ ಆಗ್ತಾ ಇದೆ ಹವಾಮಾನದಲ್ಲಿ. ಇದು ಬೆಳೆಗಳ ಮೇಲೆ ತೀವ್ರವಾದಂತಹ ಪರಿಣಾಮ ಉಂಟಾಗ್ತಾ ಇದೆ. ಬಳ್ಳಾರಿ ಭಾಗದಲ್ಲಿ ಇರೋ ಹಲವಾರು ಗ್ರಾಮಗಳಲ್ಲಿ ಭತ್ತ ಬೆಳೆದಿರುವಂತಹ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರ ಗದ್ದೆಗಳಲ್ಲಿ ಒಂದು ಮುಂಚೆ ಕಡಿಮೆ ಇರ್ತಿತ್ತು, ಇದು ವೈರಸ್ ಅಂತೇಳಿ ರೋಗ ಮುಂಚೆ ಕಡಿಮೆ ಇರ್ತಿತ್ತು. ಈ ಮೊನ್ನೆ ಏನೋ ಮಳೆ ಬಂದು ಮತ್ತೆ ಬಿಸಿಲು ಬಿದ್ದು ಮತ್ತೆ ಮಳೆ ಬಂದು ಸ್ವಲ್ಪ ವೈಪರೀತ್ಯ ಇತ್ತು ಹವಾಮಾನ. ಈ ವೈಪರೀತ್ಯಕ್ಕೆ ಈ ರೀತಿ ಕಡ್ಡಿ ಎಲ್ಲ ಒಣಕ್ಯಂತ ಹೋಗ್ತಾ ಇದೆ. ಈ ವೈರಸ್ ರೋಗ ಜಾಸ್ತಿ ಆಗಿ ಈಗ 60ರಿಂದ 70 ದಿನ ಆಗೈತೆ ಭತ್ತ ನಾಟಿ ಮಾಡಿ 60ರಿಂದ 70 ದಿನ ಆಗೈತೆ. ಇನ್ನು ಕೆಲವು ಕಡೆ ಈಗ ಆರಂಭ ಆಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈ ರೀತಿ ಕಡ್ಡಿಗಳೆಲ್ಲ ಒಣಕ್ಯಂತ ಹೋದಂಗೆಲ್ಲ ಎಲೆಗಳೆಲ್ಲ ಒಣಕ್ಯಂತ ಹೋದಾಗ ಇಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯಲ್ಲ. ಆ ಸಸಿಗೆ ಏನು ಬೇಕಾದ ಊಟ ಸಿಗ್ಲಾರ್ದಂಗೆ ಬೆಳೆ ಎಲ್ಲ ಒಣಗಂಥ ಪರಿಸ್ಥಿತಿ ಐತೆ. ಇದನ್ನು ಸರ್ಕಾರದವರು ಮತ್ತು ಅಧಿಕಾರಿಗಳು ಸಮಂಜಸವಾಗಿ ಪರಿಶೀಲನೆ ಮಾಡಿ ವರದಿ ಮಾಡಿ ಪ್ರತಿಯೊಬ್ಬ ರೈತರಿಗೆ ಎಕರೆಗೆ 20ರಿಂದ 25 ಸಾವಿರ ಪರಿಹಾರ ಕೊಡ್ತಕ್ಕಂಥದ್ದು ಬರ್ತೈತೆ. ಯಾಕಂದ್ರೆ ಈಗೇನು 60ರಿಂದ 70% ಬೆಳೆ ಸ್ಟ್ಯಾಂಡಿಂಗ್ ಕ್ರಾಪ್ ಐತೆ. ಇಳುವರಿನೇ ಬರಲಾರ್ದ ಪರಿಸ್ಥಿತಿ ಕ್ರಿಯೇಟ್ ಆಗೈತೆ. ಒಂದು ವೇಳೆ ಇಳುವರಿ ಬಂದರೂ ಕೂಡ 100ರಲ್ಲಿ ಒಂದು 20ರಿಂದ 30% ಇಳುವರಿ ಬರ್ತೈತೆ. 70% ಇಳುವರಿ ಸಾಯ್ತಕ್ಕಂಥ ಲಕ್ಷಣಗಳು ಗೋಚರಿಸ್ತದೆ.